ಈಗ ಒಂದು ಡಿ ಕೆ ಶಿವಕುಮಾರ್ ಅವರು ಹೇಳಿದರೆ ಬಿಜೆಪಿ ಜೆಡಿಎಸ್ ಶಾಸಕರು ಸಂಪರ್ಕದಲ್ಲಿದ್ದಾರೆ ಅಂತ ಹೇಳಿದ್ದಾರೆ. ನನಗಿರೋ ಮಾಹಿತಿ ತುಂಬ ಜನ BJP ಅವರು JDS ಅವರು ಈ ಕಡೆ ಬರೋ ಸಾಧ್ಯತೆ ಇದೆ. ನನಗೂ ಒಂದು ಇಂಟರ್ನಲ್ ಇನ್ಫಾರ್ಮೇಷನ್ನು, ನಾನು ಹೆಸರು ನನಗೂ ಸ್ನೇಹಿತರು ಸಿಗ್ತಾ ಇರ್ತಾರಲ್ಲ, ತುಂಬ ಜನ JDS ಅವರು BJP ಅವರು ಬರೋಕ್ಕೆ ರೆಡಿ ಇದ್ದಾರಂತೆ. ಮತ್ತು ಇನ್ನು BJP ಅವರು JDS ಅವ್ರು ನನ್ನ ಮೇಲೆ ಬಿದ್ದುಬಿಡ್ತಾರೆ. ಇನ್ನು ಹೆಸರು ಕೊಡೋಕ್ಕೆ ಕೇಳಿ, ತಾಕತ್ತಿದ್ರೆ ಹೆಸರು ಬಹಿರಂಗ ಮಾಡೋಕ್ಕೆ ಕೇಳಿ, ಹಂಗೆಲ್ಲ ಬಹಿರಂಗ ಮಾಡೋಕ್ಕಾಗಲ್ಲ ಸರ್. ನಮ್ಮ DK ಸಾಹೇಬರು ಕೈ ಹಾಕಿದರೆ ಒಂದು 8-10 ಜನ ಬರ್ಬೋದು ಈ ಕಡೆ. ನಿಮ್ಮ ಜೊತೆ ಯಾರಾದರೂ ಇದ್ದಾರೆ? ನಾನು ಅಷ್ಟು ದೊಡ್ಡವನಲ್ಲ ಸರ್. ನನ್ನ ಕ್ಷೇತ್ರ ಆಯಿತು, ನಮ್ಮೂರಿಗೆ ನಮ್ಮ ಶಾಸಕ ಆಯಿತು, ಆತ್ಮೀಯರು ಇದ್ದಾರೆ ಕೆಲವರು ಅಂತ ಹೇಳಿ. ಎಲ್ಲರೂ ಆತ್ಮೀಯರಿದ್ದಾರೆ. ಅವ್ರಿಗೆ ಏನಾಗಿದೆ, ಕೆಲವರು BJP ಸ್ನೇಹಿತರು ನನಗೆ ಹೇಳೋದು, ಕ್ಲೋಸ್ ಫ್ರೆಂಡ್ಸು. ನೆಕ್ಸ್ಟ್ ಟೈಮು BJP ಬರೋ ಡೌಟ್ ಕಾರಣ ನೋಡುವ, ಕ್ಷೇತ್ರ ಏನಾದರೂ ಟಿಕೆಟ್ ಕನ್ಫರ್ಮ್ ಮಾಡಿಸಿದ್ರೆ ನೋಡೋಣ ಬಂದುಬಿಡ್ತೀವಿ ಅಂತ ಇಬ್ಬರು ಅಂದಿದ್ದಾರೆ. ಇದು ಫ್ರೆಂಡ್ಲಿಯಾಗಿ ನಡೆದಿರೋ ಚರ್ಚೆ. ಸೀರಿಯಸ್ ಆಗಂತೂ ನಾನು ಪ್ರಸ್ತಾಪಿಸೋಕೆ ನಾನು ಯಾರು? ನಮ್ಮ CM ಸಾಹೇಬ್ರ ಹತ್ರ, DK ಸಾಹೇಬ್ರ ಹತ್ರ ಮಾತಾಡೋಷ್ಟು ಧೈರ್ಯ ನನಗಿಲ್ಲ. ನಾನು ಮಾತಾಡೋದಿಲ್ಲ, ನಡೆದಿರೋದು ಹೇಳಿದ್ದೆ. ಅವರೇ ಆಪರೇಷನ್ ಕಮಲ ಮಾಡ್ತಿದ್ದಾರಲ್ಲ ನಿಮ್ಮನ್ನೆಲ್ಲ. ಅವ್ರಿಗೆ BJP ಅವ್ರಿಗೆ ನಮ್ಮನ್ನೆಲ್ಲ ಪರ್ಚೇಸ್ ಮಾಡೋ ತಾಕತ್ತಿಲ್ಲ, ಅದಕ್ಕೆಲ್ಲ ನಾವು ಬೀಳೋದು ಇಲ್ಲ. ಮೋಸ್ಟ್ಲಿ BJP ಅವ್ರನ್ನ ಈ ಕಡೆ ಬರ್ದಂಗೆ ಕಾಪಾಡಿಕೊಂಡ್ರೆ ಸಾಕು. ಕಾಂಗ್ರೆಸ್ಸಲ್ಲಿ ಅಧಿಕಾರ ಹಂಚಿಕೆ ಅನ್ನೋದು ಏನಾದರೂ ಆಗಿದೆಯಾ ಸರ್? ನನಗೇನು ಗೊತ್ತಿಲ್ಲ, ಬಟ್ ನಮ್ಮಲ್ಲೂ ತುಂಬ ಜನ ಸೀನಿಯರ್ಸ್ ಇದ್ದಾರೆ. ಅವ್ರಿಗೆಲ್ರಿಗೂ ಮಿನಿಸ್ಟ್ರ್ ಪೋಸ್ಟ್ ಸಿಗಲಿ ಅಂತ ನನ್ನ ಆಸೆ. ನೀವು? ನನಗೆ ಬೇಡ ಸರ್, ನನಗೆ ಬೇಡ. ನಾನು ಪಕ್ಷದ ಸಾಮಾನ್ಯ ಕಾರ್ಯಕರ್ತ. ಥ್ಯಾಂಕ್ ಯು ಸರ್.